ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ನಾವು ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕನ್ನಡ ಸಾಹಿತ್ಯ ಸಂಚಲನದ 7ನೆಯ ಪಠ್ಯ ನಿರಾಕರಣೆ ಡಾಕ್ಟರ್ ವೀಣಾ ಶಾಂತೇಶ್ವರ ಅವರ ರಚನೆಯನ್ನು ಚರ್ಚಿಸೋಣ. ಡಾಕ್ಟರ್ ವೀಣಾ ಶಾಂತೇಶ್ವರ ಅವರ ಸಾಹಿತ್ಯಿಕ ಮತ್ತು ವೈಯಕ್ತಿಕ ವಿಚಾರಗಳನ್ನು ನೋಡೋದಾದರೆ, ಡಾಕ್ಟರ್ ವೀಣಾ ಶಾಂತೇಶ್ವರ ಅವರು ಮೂಲತಃ ಬಾಗಲಕೋಟೆಯವರು. 1945ರಲ್ಲಿ ಇವರ ಜನನ. ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಕಾರ್ಯವನ್ನು ನಿರ್ವಹಿಸಿ ಸದ್ಯ ನಿವೃತ್ತಿಯ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಇವರ ರಚನೆಗಳು ನಡೆದದ್ದೇ ದಾರಿ ಅನ್ನುವಂಥದ್ದು ಒಂದು ಸಮಗ್ರ ಕಥಾ ಸಂಕಲನ, ಗಂಡಸರು ಅನ್ನುವಂಥದ್ದು ಇವರ ಒಂದು ಕಾದಂಬರಿ. ಇವರಿಂದ ಹಲವಾರು ಸಾಹಿತ್ಯಿಕ ರಚನೆಗಳು ರಚಿಸಲ್ಪಟ್ಟಿದ್ದಾವೆ. ಅವುಗಳಲ್ಲಿ ಮುಖ್ಯವಾಗಿ ವಿಮರ್ಶಾ ಕೃತಿಗಳು ಮತ್ತು ಅನೇಕ ಸಂಪಾದಿತ ಕೃತಿಗಳನ್ನು ನಾವು ನೋಡಬಹುದು. ಜೊತೆಗೆ ಅನುವಾದಿತ ಕೃತಿಗಳನ್ನು ಕೂಡ ಇವರು ಹೆಚ್ಚಾಗಿ ಪ್ರಕಟಣೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಸಣ್ಣ ಕಥೆಗಳು ಅನ್ಯ ಭಾಷೆಗಳಿಗೂ ಕೂಡ ಇವರ ಒಂದು ರಚನೆ ಅನುವಾದವಾಗಿರುವಂಥದ್ದು ಗಮನಾರ್ಹ. ಪ್ರಶಸ್ತಿಗಳನ್ನು ನೋಡೋದಾದರೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ, ಹಿಂದಿಯಿಂದ ಕನ್ನಡಕ್ಕೆ ಅನುವಾದಕ್ಕಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದಾನ ಚಿಂತಾಮಣಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಈ ದಿನ ನಿಮಗೆ ನೀಡಿರ್ತಕ್ಕಂತಹ ನಿರಾಕರಣೆ ಅನ್ನುವಂತಹ ಒಂದು ಪಠ್ಯದಲ್ಲಿ ಇರುವ ವಿಚಾರಗಳನ್ನು ಚರ್ಚೆ ಮಾಡೋದಾದರೆ, ಮೊದಲಿಗೆ ನಿರಾಕರಣೆ ಅನ್ನುವಂಥದ್ದು ದುಷ್ಯಂತ ಮತ್ತು ಶಕುಂತಲೆಯರ ಒಂದು ಕಥೆಯನ್ನು ಗಮನದಲ್ಲಿಟ್ಕೊಂಡು ವಾಸ್ತವಿಕ ಹಿನ್ನೆಲೆಯಲ್ಲಿ ಬರೆದಂತಹ ಒಂದು ಅಪರೂಪದ ಕಥೆ ಅಂತಲೇ ನಾವಿಲ್ಲಿ ಹೇಳಬಹುದಾಗಿದೆ. ಗಾಂಧರ್ವ ವಿವಾಹವಾದಂತಹ ದುಷ್ಯಂತ ಉಂಗುರದ ಕಾಣಿಕೆಯನ್ನು ಕೊಟ್ಟು ನಂತರ ಅದೇ ಕಾರಣವನ್ನು ಕೊಟ್ಟು ಶಕುಂತಲೆಯನ್ನು ನಿರಾಕರಿಸುವಂತಹ ಸಂದರ್ಭ, ಕಾಲಕ್ರಮೇಣ ಶಕುಂತಲೆಯನ್ನು ತನ್ನ ಅರಮನೆಗೆ ಬರಮಾಡಿಕೊಳ್ಳುವಂತಹ ಸಂದರ್ಭ, ಸ್ವತಃ ದುಷ್ಯಂತನೇ ಅಂತಃಪುರಕ್ಕೆ ಆಹ್ವಾನವನ್ನು ಕೊಟ್ಟಾಗ ಅಲ್ಲಿಗೆ ಹೋಗಬೇಕಾ ಬೇಡವಾ ಅನ್ನುವಂಥದ್ದು ಶಕುಂತಲೆ ನೇರವಾಗಿ ನಿರಾಕರಣೆಯನ್ನು ಮಾಡುವಂತಹ ಸಂದರ್ಭ. ಇದು ಸ್ತ್ರೀವಾದಿ ನೆಲೆಯಲ್ಲಿ ನಿರಾಕರಣೆ ಅನ್ನುವಂತಹ ಈ ಒಂದು ಕಥೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ರಚನೆಯನ್ನು ಮಾಡಿದ್ದಾರೆ ಡಾಕ್ಟರ್ ವೀಣಾ ಶಾಂತೇಶ್ವರ ಅವರು. ಅದನ್ನೇ ಅಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಸ್ತ್ರೀವಾದಿ ನೆಲೆಗಟ್ಟಿನಲ್ಲಿ ನೋಡೋದಾದರೆ, ದುಷ್ಯಂತ ಆಕೆಯನ್ನು ಗಾಂಧರ್ವ ವಿವಾಹವನ್ನು ಆಗಿ ನಂತರ ಆ ಉಂಗುರದ ಒಂದು ಕಾರಣವನ್ನು ಕೊಟ್ಟು ಆಕೆಯನ್ನು ನಿರಾಕರಿಸ್ತಾನೆ. ಅದಾದ ಮೇಲೆ ಮತ್ತೆ ಆಕೆಯನ್ನು ಒಂದಷ್ಟು ವರ್ಷಗಳಾದ ಮೇಲೆ ಅರಮನೆಗೆ ಬರಮಾಡಿಕೊಳ್ಳೋದಕ್ಕೆ ಅಂತ ಹೋಗ್ತಾನೆ. ನಿರಾಕರಿಸುವಾಗ ಆಕೆಗೆ ಆಗಿದ್ದಂತಹ ಅವಮಾನಗಳು, ನೋವು, ಕಣ್ಣೀರು ಅವೆಲ್ಲವನ್ನ ಆಕೆ ತನ್ನ ಹೃದಯದಲ್ಲಿ ಇಟ್ಕೊಂಡಿರ್ತಾಳಲ್ಲ, ಅದನ್ನೆಲ್ಲವನ್ನು ಕೂಡ ನಿರಾಕರಣೆ ಯಾವ ರೀತಿಯಾಗಿ ಮಾಡ್ತಾಳೆ ಅನ್ನೋದೇ ಈ ಒಂದು ಕಥೆಯ ಸ್ವಾರಸ್ಯ. ಅದನ್ನು ಅತ್ಯಂತ ಸೂಕ್ಷ್ಮವಾಗಿ ಡಾಕ್ಟರ್ ವೀಣಾ ಶಾಂತೇಶ್ವರ ಅವರು ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ ಈ ಒಂದು ರಚನೆಯಲ್ಲಿ. ಈ ಭಾರತೀಯ ಕಾವ್ಯ ಪುರಾಣಗಳು ಸಮಾಜದ ಮೇಲೆ ಪ್ರಭಾವ ಅತಿ ಹೆಚ್ಚಾಗಿ ಬೀರಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಆದರೂ ಸ್ತ್ರೀಯರು ಶೋಷಣೆಗೆ ಒಳಗಾಗ್ತಾ ಇರುವಂತಹ ಸಾಮಾನ್ಯ ಸಂಗತಿ ಇವತ್ತಿಗೂ ಕೂಡ ನಡೀತಾ ಇರುವಂಥದ್ದು ದುರಂತ. ಶೋಷಣೆಯ ವಿರುದ್ಧ ಪ್ರತಿಭಟಿಸುವಂತಹ ಶಕ್ತಿಯನ್ನು ಮಹಿಳೆಯರು ಸಂಚಯಿಸಿಕೊಂಡಾಗ ಪುರುಷನಷ್ಟೇ ಸಮರ್ಥವಾಗಿ ಬದುಕಬಲ್ಲರು ಅನ್ನುವಂಥದ್ದನ್ನೇ ಈ ಒಂದು ಕಥೆ ನಮಗೆ ಹೇಳುವ ಪ್ರಯತ್ನವನ್ನು ಈ ದಿನ ಮಾಡ್ತಾ ಇದೆ. ನೋಡೋಣ ಹಂತ ಹಂತವಾಗಿ ಯಾವ ರೀತಿ ಅವರ ಪ್ರೇಮ ವಿವಾಹ ಅಥವಾ ಯಾವ ರೀತಿಯಾಗಿ ಆಕೆಯನ್ನು ನಿರಾಕರಿಸ್ತಾನೆ, ಅದಾದ ಮೇಲೆ ಹೇಗೆ ಆಕೆ ಅವನನ್ನು ದುಷ್ಯಂತನನ್ನು ನಿರಾಕರಣೆ ಮಾಡ್ತಾಳೆ ಅನ್ನೋದನ್ನು ನಾವು ಈ ಒಂದು ತರಗತಿಯಲ್ಲಿ ಚರ್ಚಿಸೋಣ. ಈ ಒಂದು ಸಂದರ್ಭವನ್ನು ಇಲ್ಲಿ ಕೊಟ್ಟಿದ್ದಾರೆ. ದುಷ್ಯಂತ ಆಕೆಯನ್ನು ಅರಮನೆಗೆ ಕರೆದುಕೊಂಡು ಹೋಗೋದಕ್ಕೆ ಬಂದಿರುವಂಥ ಸಂದರ್ಭದಿಂದ ಈ ಒಂದು ಕಥೆ ಆರಂಭವಾಗುತ್ತೆ ನೋಡಿ. ಆಕೆ ಪಾಪ ಶಾಕುಂತಲೆ ಕಾಯ್ತಾ ಇರ್ತಾಳೆ. ಏಕೆಂದರೆ ಪ್ರೀತಿ ಅನ್ನುವಂಥದ್ದು ಹಾಗೆ ಅಲ್ಲ. ನಿಜವಾದ ಪ್ರೀತಿ ಅನ್ನುವಂಥದ್ದು ತಾಳ್ಮೆಯನ್ನು ಕಲಿಸುತ್ತೆ, ತಪಸ್ಸನ್ನು ಕಲಿಸುತ್ತೆ. ನಾವು ಇಷ್ಟಪಟ್ಟವರು ಬರ್ತಾರೆ ವಾಪಸ್ ಅಂತ ಅನ್ನುವಂತಹ ಒಂದು ಅಂತಹ ಶಕ್ತಿ ಜಾಗೃತವಾಗುತ್ತೆ ಹೆಣ್ಣಿನಲ್ಲಿ. ಅವ್ನು ಬಂದೇ ಬರ್ತಾರೆ ಅನ್ನುವಂಥ ಒಂದು ಕಾಯುವಿಕೆ ಇದೆಯಲ್ಲ, ಆ ಒಂದು ಕಾಯುವಿಕೆಯ ಶಕ್ತಿ ಹೇಗಿದೆ ಅನ್ನುವಂಥದ್ದು. ಅವನು ಬಂದೇ ಬರ್ತಾನೆ, ಬರಲೇಬೇಕು ಅಂತ ತಪಸ್ಸನ್ನು ಮಾಡಿದಂತಹ ಶಾಕುಂತಲೆ ಅವನ ಹೆಸರಿನಲ್ಲಿ ಬಂದ ಮೇಲೆ ಏನು ಮಾಡ್ತಾಳೆ ಅನ್ನೋದೇ ಈ ಒಂದು ಆರಂಭದ ಪಠ್ಯ. ಹೌದೇ, ಇದು ನಿಜವೇ?
ಆರ್ಯಪುತ್ರನು ನಿಜವಾಗಿಯೂ ನಾನು ಇದ್ದಲ್ಲಿಗೆ ಬಂದಿದ್ದಾನಾ? ನನ್ನನ್ನು ನೋಡೋದಕ್ಕೆ, ತನ್ನೊಂದಿಗೆ ತನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನಾ? ಬಂದಿರುವವರು ನಿಜವಾಗಲೂ ಕೂಡ ಮಹಾರಾಜ ದುಷ್ಯಂತನೇ ಅನ್ನುವುದು ಆಕೆಯ ಅನುಮಾನ. ಈ ಅನುಮಾನದಿಂದ ಈ ಒಂದು ಪಠ್ಯ ಆರಂಭ ಆಗ್ತಾ ಇದೆ. ಹಲವು ವರ್ಷಗಳಿಂದ ನೋಡಿ, ಹೆಣ್ಣು ಮಕ್ಕಳು ತನ್ನ ಗಂಡನಿಗಾಗಿ, ತನ್ನ ಪ್ರಿಯತಮನಿಗಾಗಿ, ತನ್ನನ್ನು ತಾನು ಪ್ರೀತಿಸುವವರಿಗಾಗಿ ಕಾಯೋದು ಹೇಗಿದೆ ಅಂದರೆ, ಬರ್ತಾರೆ ಅನ್ನೋಂಥ ರೀತಿಯಲ್ಲೇ ಕಾಯುವಂಥದ್ದು. ಬಂದಾಗ ಅನುಮಾನ ಹೌದು ಬಂದಿದ್ದಾರಾ ಅನ್ನುವ ರೀತಿಯಲ್ಲಿ ಅನುಮಾನವನ್ನು ವ್ಯಕ್ತಪಡಿಸುವಂಥದ್ದು. ಇದು ನ ಅಂದರೆ ಅಷ್ಟರ ಮಟ್ಟಕ್ಕೆ ಒಂದು ಹೆಣ್ಣನ್ನು ಭಾವನಾತ್ಮಕವಾಗಿ ಆತ್ಮಗೌರವವನ್ನು ಕಳೆಯುವಂತಹ ಕೆಲಸವನ್ನು ಮಾಡ್ತಾರೆ ಗಂಡಸರು ಕೆಲವೊಂದು ಸಂದರ್ಭಗಳಲ್ಲಿ ಅನ್ನುವಂಥದ್ದು. ಹಾಗಾಗಿ ನಾವು ನಮ್ಮ ಪ್ರೀತಿಯನ್ನು ಎಷ್ಟು ನಂಬ್ತೀವೋ, ನಮ್ಮನ್ನು ಪ್ರೀತಿಸುವವರು ನಮಗೆ ಮೋಸ ಮಾಡಿದಾಗ ಅಥವಾ ತಿರಸ್ಕರಿಸಿದಾಗ, ನಿರಾಕರಿಸಿದಾಗ ಮತ್ತೆ ಅವ್ರು ಬಂದೇ ಬರ್ತಾರೆ ಅಂತ ಕಾಯುವಂತಹ ಶಕ್ತಿ ಒಂದು ಹೆಣ್ಣಿಗಿದೆ ಅಲ್ಲ, ಅದು ನಿಜವಾಗ್ಲೂ ಕೂಡ ಅದ್ಭುತವಾದಂಥದ್ದು ಅನ್ನುವಂಥದ್ದನ್ನು ಈ ಒಂದು ಪಠ್ಯದಲ್ಲಿ ನಾವು ಗಮನಿಸ್ಬೋದು. ಅದು ಬಂದಿದ್ದಾನೆ, ದುಷ್ಯಂತ ಬಂದಿದ್ದಾನೆ ಆಕೆಯನ್ನು ಕರೆದುಕೊಂಡು ಹೋಗೋದಕ್ಕೆ. ಈಕೆ ಅವನು ಬರ್ತಾನೆ ಅಂತಲೇ ಕಾಯ್ತಾ ಇದ್ದವಳಿಗೆ ಆಶ್ಚರ್ಯ ಆಗ್ತಾ ಇದೆ, ನಂಬೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಹೌದಾ, ನಿಜವಾಗ್ಲೂ ಮಹಾರಾಜ ನನ್ನನ್ನು ಕರೆದುಕೊಂಡು ಹೋಗಲಿಕ್ಕೆ ತನ್ನೊಟ್ಟಿಗೆ ಬಂದಿದ್ದಾನಾ ಅನ್ನುವಂತಹ ಒಂದು ಉದ್ಗಾರವನ್ನು ಆಕೆ ತೆಗಿತಾ ಇದ್ದಾಳೆ ನೋಡಿ. ಅವಳು ಯಾತಕ್ಕಾಗಿ ಕಾದಿದ್ಲು ನೋಡಿ. ಹಲವು ವರ್ಷಗಳಿಂದ ರಾತ್ರಿ ಹಗಲೆನ್ನದೆ ಅವಮಾನದ ಅಗ್ನಿಯಲ್ಲಿ ಬೇಯುತ್ತಿರುವಂತಹ ನಿರೀಕ್ಷೆಯ ನೋವಿನಲ್ಲಿ ನಲುಗ್ತಾ ಇದ್ದಂತಹ ತನ್ನದೇ ತಪ್ತ ಮನಸ್ಸಿನ ಹಳವಂಡವೇ ಇದು. ಅನುಮಾನ, ಹಳವಂಡದಲ್ಲಿ ನಾನು ಬದುಕ್ತಾ ಇದ್ದೀನ, ಹಾಗೆ ಬಂದಿದ್ದಾನಾ ಇಲ್ವಾ, ನಿಜವಾಗ್ಲೂ ಬಂದಿದ್ದಾನಾ ಅಂತ. ಇದ್ದರೂ ಇದ್ದೀತು. ಅಂದು ರಾಜಸಭೆಯಲ್ಲಿ ಎಲ್ಲರೆದುರು ದುಷ್ಯಂತನಿಂದ ತಿರಸ್ಕೃತಳಾಗಿ ಹೊರಟು ಬಂದಂದ ಅಂದಿನಿಂದ ಇಲ್ಲಿಯವರೆಗೂ ತಾನು ಅನುಭವಿಸಿದಂತಹ ಯಾತನೆಗಳಿಗೆ ಎನೆಯುಂಟೆ. ಹಾಗಾಗಿ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವಳಿಗೆ ಬಂದಿದ್ದಾನ ಅಂತ. ಏಕೆಂದರೆ ಅವನು ಮಾಡಿದಂತಹ ಅವಮಾನ ನೋವುಗಳಿದಿಲ್ಲ, ರಾಜ್ಯಸಭೆಯಲ್ಲಿ ತುಂಬಿದ ರಾಜ್ಯಸಭೆಯಲ್ಲಿ ದುಷ್ಯಂತ ಒಂದು ಹೆಣ್ಣನ್ನು ನಾನು ಅಲ್ಲವೇ ಅಲ್ಲ, ಆ ಕಾರಣಕ್ಕೆ ನಾನಲ್ಲ ಕಾರಣ ಅನ್ನುವಂಥ ಈ ಒಂದು ನಿನ್ನ ಈ ಪರಿಸ್ಥಿತಿಗೆ ನಾನು ಕಾರಣ ಅಲ್ಲ ಅಂತ ಹೇಳುವಂಥದ್ದು ಇದೆಯಲ್ಲ, ತಿರಸ್ಕಾರದ ಮಾತುಗಳು, ಅದಷ್ಟೂ ರಾಜ್ಯಸಭೆಯಲ್ಲಿದ್ದಂತಹ ಎಲ್ಲ ಹಿರಿಕಿರಿಯರ ಮುಂದೆ ಆದಂತಹ ಅವಮಾನಗಳು, ತಿರಸ್ಕಾರಗಳು ಆಕೆಯನ್ನು ನೋವಿನ ಕಡಲಲ್ಲಿ ಮುಳುಗಿಸಿ ಎದ್ದಿಸ್ಬಿಟ್ಟಿದೆ. ಹಾಗಾಗಿ ಆಕೆಗೆ ನಂಬಿಕೆ ಬರ್ತಾ ಇಲ್ಲ. ಬಟ್ ಕಾದಿದ್ದಾಳವಳು. ಅನೇಕ ಸಲ ಇಲ್ಲ, ಇನ್ನಿದನ್ನು ಸಹಿಸುವುದು ಅಸಾಧ್ಯ ಅನ್ನಿಸಿ ಮನಸ್ಸನ್ನು ಕೆಟ್ಟ ಯೋಚನೆಗಳನ್ನು ಮಾಡಿದ್ದು ಕೂಡ ಇತ್ತು ಆಕೆಯ ಬದುಕಿನಲ್ಲಿ. ಸಾಕು, ಇಂತಹ ಅವಮಾನಗಳನ್ನು ಎದುರಿಸಿ ನಾನು ಬದುಕೋದಕ್ಕೆ ಸಾಧ್ಯನಾ? ತುಂಬಿದ ಸಭೆಯಲ್ಲಿ ಯಾರಾದರೂ ಒಂದು ಹೆಣ್ಣು ಹೋಗಿ ನೀನೇ ನನ್ನ ಗಂಡ, ನೀನೇ ನನ್ನ ಪ್ರಿಯತಮ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಆದರೆ ಆಕೆ ಮಾಡಿದ್ಲು. ಆಗ ಉಂಗುರವನ್ನು ತೋರಿಸುವಂತ ಹೇಳಿ ಅವಮಾನವನ್ನು ಮಾಡಿದ್ದ ದುಷ್ಯಂತ. ಅದಕ್ಕೆ ಆಕೆ ಯೋಚನೆ ಮಾಡ್ತಾರೆ, ಎಷ್ಟು ಸರಿ ಬದುಕೋದೇ ಬೇಡ ಅನಿಸ್ಬಿಟ್ಟಿದೆ, ಇಂಥ ಅವಮಾನಗಳನ್ನು ಸಹಿಸ್ಕೊಂಡು ಎದುರಿಸ್ಕೊಂಡು ಬದುಕಬೇಕಾ ಅಂತ ಹೇಳಿ ಆಕೆಯ ಮನಸ್ಸು ಹಲವಾರು ಬಾರಿ ಕೆಟ್ಟ ಯೋಚನೆಗಳನ್ನು ಮಾಡಿದ್ದು ಕೂಡ ಉಂಟು. ಮನಸ್ಸಿನ ನೋವು ಹಾಗೆ ತಾಳಿಕೊಳ್ಳುವುದು ಅಶಕ್ಯವೇ ಎನಿಸಿದಾಗ ಪ್ರತಿ ಸಾರಿಯೂ ತಾನು ಇದೇ ಕ್ಷಣವನ್ನು ನೆನೆದು ನಿರೀಕ್ಷಿಸಿ ಕಲ್ಪಿಸಿ ಅತಿ ಪ್ರಯಾಸದಿಂದ ತನ್ನನ್ನು ತಾನೇ ನಿಗ್ರಹಿಸಿಕೊಂಡದ್ದುಂಟು. ಹೆಣ್ಣಿನ ಶಕ್ತಿಯೇ ಹಾಗೆ. ಹೆಣ್ಣು ಒಂದು ಸಾರಿ ತೀರ್ಮಾನವನ್ನು ಮಾಡಿದರೆ, ತನ್ನದೇನೂ ತಪ್ಪಿಲ್ಲದಿದ್ದಾಗ ಆಕೆ ಅಂದುಕೊಂಡದ್ದು ಹಾಗೇ ಆಗುತ್ತೆ ಅನ್ನೋದಕ್ಕೆ ಈ ಕಥೆಗಳು ನಮಗೆ ಸಾಕ್ಷಿಯನ್ನು ಕೊಡುತ್ತೆ. ಇದು ಕಾಲ್ಪನಿಕ ಕಥೆಯೋ, ವಾಸ್ತವದ ಕಥೆಯೋ, ಸತ್ಯ ಘಟನೆಯೋ, ನಮಗದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಆದರೆ ಹೆಣ್ಣು ಅನ್ನೋದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇರುವಂತಹ ಒಂದು ಸ್ಥಾನಮಾನಗಳನ್ನು ನೋಡಿದ್ರೆ ಬಹುಶಃ ಹೆಣ್ಣೇ ದೇವತೆ. ಅದಕ್ಕೆ ಹೇಳ್ತಾರೆ ಹೆಣ್ಣು ಶಕ್ತಿಯ ಸ್ವರೂಪ ಅಂತ. ಆಕೆಗೆ ಆಗಿದ್ದಂತಹ ಅವಮಾನಗಳನ್ನು ಎಷ್ಟೋ ಸರಿ ನೆನೆಸ್ಕೊಂಡು ಸತ್ತು ಬಿಡಬೇಕು ಅಥವಾ ಇನ್ನೇನೋ ಮಾಡಬೇಕು ಅಂತ ಹೇಳಿ ಎಷ್ಟೋ ಸರಿ ಅಂದ್ಕೊಂಡಿದ್ಲು, ಯೋಚನೆಯನ್ನು ಮಾಡ್ತಾ ಇದ್ಲು. ಆದರೆ ಒಂದಲ್ಲ ಒಂದು ದಿನ ನನ್ನ ಈ ಏನು ಅವಮಾನಕ್ಕೆ, ನನ್ನ ಕಣ್ಣೀರಿಗೆ, ನನ್ನ ನೋವಿಗೆ, ನನ್ನ ಕಾಯುವಿಕೆಗೆ, ನನ್ನ ತಾಳ್ಮೆಗೆ, ನನ್ನ ಸಹನೆಗೆ, ನನ್ನ ತಪಸ್ಸಿಗೆ ಪ್ರತಿಫಲ ಸಿಗುತ್ತೆ, ಒಳ್ಳೆಯದಾಗುತ್ತೆ. ಅವನು ಬಂದೇ ಬರಬೇಕು, ನನಗೆ ಮೋಸವನ್ನು ಮಾಡಿ ನನ್ನ ತಿರಸ್ಕಾರವನ್ನು ಮಾಡಿದಂಥ ದುಷ್ಯಂತ ಬಂದೇ ಬರ್ತಾನೆ ಅನ್ನುವಂತಹ ನಿರೀಕ್ಷೆಯ ಒಂದು ಶಕ್ತಿ ಇದೆಯಲ್ಲ, ಇವತ್ತು ಅದು ಸಫಲವಾಗಿದೆ. ಆ ಕಾರಣಕ್ಕೆ ತನ್ನನ್ನು ತಾನು ನಿಗ್ರಹಿಸಿಕೊಂಡು ಈ ಬದುಕನ್ನು, ಈ ಒಂದು ಕ್ಷಣಕ್ಕಾಗಿ ಆಕೆ ಕಾದಿದ್ಲು. ಈ ಕ್ಷಣ ಆರ್ಯಪುತ್ರ ಬಂದಿದ್ದಾನೆ ಅನ್ನುವ ಮಾತುಗಳನ್ನು ಕೇಳಿಸಿಕೊಳ್ಳೋದಕ್ಕೆ ಕಾತರಿಸಿದಂತಹ ಕ್ಷಣ, ಅದೆಷ್ಟು ಸಲ ತಾನು ಈ ಕ್ಷಣವನ್ನು ಕಲ್ಪಿಸಿಕೊಂಡು ನಿರೀಕ್ಷೆಯ ನೋವನ್ನು ಸಹಿಸುವ ಶಕ್ತಿ ಪಡೆದಿದ್ದಿಲ್ಲ.
ಈಗಲೂ ಸಹ ಇದು ಬರೀ ಕಲ್ಪನೆಯಾಗಿರಬಹುದೇ ಅನ್ನುವುದು ಆಕೆಯ ಯೋಚನೆ. ಏಕೆಂದರೆ ಆ ಒಂದು ಅಷ್ಟು ತಪಸ್ಸನ್ನು ಮಾಡೋದಷ್ಟು ಸುಲಭ ಇಲ್ಲ. ಅವಮಾನಗಳು, ಕಣ್ಣೀರು, ಹಸಿವು ಎಲ್ಲವನ್ನ ಮೀರಿದಂತಹ ಒಂದು ನೆನಪುಗಳಿದಾವಲ್ಲ, ಅವುಗಳು ಬದುಕೋದಕ್ಕೆ ಬಿಡೋದೇ ಇಲ್ಲ ಇಂತಹ ವಿಷಯಗಳಲ್ಲಿ. ಅದೆಲ್ಲವನ್ನ ನಿಗ್ರಹಿಸಿ ಈ ಒಂದು ಕ್ಷಣಕ್ಕಾಗಿ ಅವಳು ಕಾದಿದ್ಲು. ಆ ಕ್ಷಣ ಬಂದಾಗ ಅವಳಿಗೆ ನಂಬಿಕೆ ಬರ್ತಾ ಇಲ್ಲ. ಅದು ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಹೇಳ್ತೀನಿ, ಅದು ಯಾವ ರೀತಿಯ ನಿರಾಕರಣೆಯನ್ನು ಒಂದು ಹೆಣ್ಣು ಮಾಡಬಹುದು ಗಂಡಿನ ವಿಷಯದಲ್ಲಿ ಅನ್ನೋದನ್ನು ಮುಂದಿನ ಸಾಲುಗಳಲ್ಲಿ ನಿಮಗೆ ಅರ್ಥವಾಗುತ್ತೆ. ನೋಡಿ ಹೇಗಿದೆ ಅಂತ. ದೇವಿ, ಇದೇನು ಹೀಗೆ ಸ್ತಬ್ಧಳಾಗಿ ಕೂತಿರುವೆ? ಕುಮಾರ ಭರತನ ಮುಂಗೈಯಲ್ಲಿಯ ರಕ್ಷಾ ಕರಂಡಕವು ಕೆಳಗೆ ಬಿದ್ದಿತು. ಅದನ್ನು ಆಶ್ರಮಕ್ಕೆ ಬಂದ ಆಗಂತುಕನು ಎತ್ತಿಕೊಂಡರೂ ಏನೂ ಆಗಲಿಲ್ಲ. ನಾನು ಹೇಳುತ್ತಿರುವುದು ಕೇಳುತ್ತಿದೆ ತಾನೇ ದೇವಿ? ಸುವ್ರತೆ ಮತ್ತೆ ಕೇಳಿದಳು. ಆ ಸುವ್ರತೆ ಅನ್ನುವಂತಹ ಆ ಒಂದು ಸಖಿ ಶಾಕುಂತಲೆಯನ್ನು ಎಚ್ಚರಿಸ್ತಾ ಇದ್ದಾಳೆ. ಆರ್ಯಪುತ್ರ ಮಹಾರಾಜ ದುಷ್ಯಂತ ಬಂದಿದ್ದಾನೆ ನಿಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಈಕೆಗೆ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏನೋ ಭ್ರಮೆಯಲ್ಲಿದ್ದೀನೇನೋ ಅನ್ನುವ ರೀತಿಯಲ್ಲಿ ಆಕೆ ರಿಯಾಕ್ಟ್ ಮಾಡ್ತಾ ಇದ್ದಾಳೆ ಶಾಕುಂತಲೆ. ಆಗ ಆ ಸುವ್ರತೆ ಮತ್ತೆ ಆಕೆಯನ್ನು ವಾಸ್ತವಕ್ಕೆ ಕರೆತರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ. ದೇವಿ, ಇದೇನು ಸ್ತಬ್ಧಳಾಗಿ ನಿಂತ್ಕೊಂಡಿದೆಯಲ್ಲ? ಮಗುವಿನ ಕೈಯಲ್ಲಿರುವಂತಹ ಮುಂಗೈಯಲ್ಲಿ ಕಟ್ಟಿದಂತಹ ಒಂದು ರಕ್ಷಾಕರಂಡಕ ಕೆಳಗೆ ಬಿದ್ದಿದೆ. ಅದನ್ನು ಈಗ ಬಂದಿದ್ದಾನಲ್ಲ ಆಗಂತುಕ ದುಷ್ಯಂತ ಮಹಾರಾಜ, ಆತ ಎತ್ಕೊಂಡ್ರು ಕೂಡ ಅವನಿಗೇನೂ ಆಗಿಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಕೇಳಿಸ್ತಾ ಇದೆಯಲ್ಲ ಅಂತ ಆಕೆಯನ್ನು ಎಚ್ಚರಿಸುವ, ಅಂದರೆ ವಾಸ್ತವಕ್ಕೆ ಎಚ್ಚರಿಸುವ ಪ್ರಯತ್ನವನ್ನು ಆ ಸುವ್ರತೆ ಮಾಡ್ತಾ ಇದ್ದಾಳೆ.